ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾವು ಪೈಥಾನಲ್ಲಿ ಪ್ರೈಮ್ ನಂಬರ್ ಕೋಡ್ನ ಯಾವ ಥರ ಬರೆಯೋದು ನೋಡೋಣ ಬನ್ನಿ. ಸೊ ಮೊದಲಿಗೆ ಪ್ರೈಮ್ ನಂಬರ್ ಅಂದರೆ ಏನು? ಎನಿ ನಂಬರ್ ಡಿವೈಡ್ ಬೈ ಒನ್ ಆರ್ ಇಟ್ ಸೆಲ್ಫ್ ಕಾಲ್ಡ್ ಆಸ್ ಪ್ರೈಮ್ ನಂಬರ್. ಎಕ್ಸಾಂಪಲ್ ನೋಡೋಣ ಬನ್ನಿ. ಇವಾಗ 5 ನಂಬರ್ನ ತಗೋತೀನಿ. ಸೊ ಈ 5 ನಂಬರ್ ಐದರ್ ಇದು 1 ಇಂದ ಡಿವೈಡ್ ಆಗುತ್ತೆ, ಬಿಟ್ಟರೆ 5 ಇಂದ ಡಿವೈಡ್ ಆಗುತ್ತೆ. ಮಧ್ಯ ಬರುವಂತಹ 2, 3, 4 ಇಂದ ಇದು ಪರ್ಫೆಕ್ಟ್ಲಿ ಡಿವೈಡ್ ಆಗಲ್ಲ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, 7 ಅಂತ ತಗೊಳ್ಳಿ. ಅಗೇನ್ ಇಟ್ ಆಲ್ಸೋ 1 and 7. ಈ ಥರದ ನಂಬರ್ಗಳಿಗೆ ಪ್ರೈಮ್ ನಂಬರ್ ಅಂತ ಕರಿತೀವಿ. ಇದೇ ಜಾಗದಲ್ಲಿ ನಾನು 6 ತಗೊಂಡ್ರೆ ಇವಾಗ 6 1 ಇಂದ ಕೂಡ ಡಿವೈಡ್ ಆಗುತ್ತೆ, 6 ಇಂದ ಕೂಡ ಡಿವೈಡ್ ಆಗುತ್ತೆ, ಮಧ್ಯ 2 ಇಂದನೂ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗುತ್ತೆ. ಇವಾಗ ಈ ನಂಬರ್ ಪ್ರೈಮ್ ಅಲ್ಲ, ಯಾಕಂದ್ರೆ ಇದು 1 ಆರ್ ಇಟ್ ಸೆಲ್ಫ್ ಅನ್ನ ಬಿಟ್ಟು ಮಧ್ಯ ಬರುವಂತ ನಂಬರ್ನಿಂದ ಡಿವೈಡ್ ಆಗ್ತಾ ಇದೆ. ಸೊ ಇದು ನಾನ್ ಪ್ರೈಮ್, ಇದು ಪ್ರೈಮ್ ನಂಬರ್. ಓಕೆ, ಇದನ್ನ ಪಾರ್ಟಿಷನ್ ಮಾಡ್ಕೋತೀನಿ. ಈಗ ನಾನು ಇದನ್ನ ಕೋಡಲ್ಲಿ ಬರಿಬೇಕಂದ್ರೆ ನಂಗೊಂದು ಲಾಜಿಕ್ ಬೇಕಲ್ವಾ? ಸೊ ಲಾಜಿಕ್ ಏನು? ಅಬ್ಸರ್ವ್ ಮಾಡಿ, ಈ ಪ್ರೈಮ್ ನಂಬರ್ಗಳ ಫ್ಯಾಕ್ಟರ್ಗಳನ್ನ ಅಬ್ಸರ್ವ್ ಮಾಡಿ. ಇದರಲ್ಲೂ ಕೂಡ 1 ಆರ್ ಇಟ್ ಸೆಲ್ಫ್ ಅಂದ್ರೆ ಫ್ಯಾಕ್ಟರ್ 2 ಮಾತ್ರ ಬರುತ್ತೆ. ಹಾಗಿದ್ರೆ ನನಗೆ ಫ್ಯಾಕ್ಟರ್ ಏನಾದರೂ 2 ಬಂದರೆ ಆ ನಂಬರ್ಗಳನ್ನ ನಾನು ಪ್ರೈಮ್ ಅಂತ ಕರಿತೀನಿ. ಅದೇ ಜಾಗದಲ್ಲಿ ಇವುಗಳ ಫ್ಯಾಕ್ಟರ್ ಅಬ್ಸರ್ವ್ ಮಾಡಿ, ಮೋರ್ ದ್ಯಾನ್ 2 ಇದೆ. ಸೊ ಯಾವುದಾದ್ರೂ ನಂಬರ್ಗೆ ಫ್ಯಾಕ್ಟರ್ಗಳೇನಾದರೂ 2 ಬಂದರೆ ಇಟ್ಸ್ ಅ ಪ್ರೈಮ್, ಇಲ್ಲ ಅಂದ್ರೆ ಅದು ನಾನ್ ಪ್ರೈಮ್ ನಂಬರ್ ಆಗುತ್ತೆ. ಓಕೆ, ಪೈಥಾನಲ್ಲಿ ಯಾವ ಥರ ಬರೆಯೋದು ನೋಡೋಣ ಬನ್ನಿ. ಮೊದಲಿಗೆ ನನಗೆ ನಂಬರ್ ಕೊಟ್ಟವಾಗ ಸ್ಟೋರ್ ಮಾಡ್ಕೋಬೇಕಾಗತ್ತೆ, ಆಮೇಲೆ ಅದನ್ನ ಪ್ರೈಮ್ ಅಲ್ವಾ ಅಂತ ಚೆಕ್ ಮಾಡಬೇಕಾಗತ್ತೆ. ಸೊ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನಾನೊಂದು ವೇರಿಯೇಬಲ್ನ ತಗೋತೀನಿ, ನಮ್ ಅಂತ. ಆ್ಯಂಡ್ ಈ ನಮ್ ಒಳಗಡೆ ನನಗೆ ಒಂದು ವ್ಯಾಲ್ಯೂ ಬೇಕಲ್ವಾ? ಮೊದಲಿಗೆ ಅದನ್ನು ಪಾರ್ಟಿಷನ್ ಮಾಡ್ಕೋತೀನಿ. ಈಗ ನನಗೆ ಇದರಲ್ಲಿ ಒಂದು ವ್ಯಾಲ್ಯೂ ಬೇಕು, ಅದನ್ನು ಯೂಸರ್ಗೆ ಎಂಟರ್ ಮಾಡು ಅಂತ ಹೇಳಬೇಕು ಅಂದರೆ ನಾನಿವಾಗ ಇನ್ಪುಟ್ ಫಂಕ್ಷನನ್ನು ಯೂಸ್ ಮಾಡ್ತೀನಿ. ಇದ್ರ ಒಳಗಡೆ ನಾನು ಎಂಟರ್ ಯುವರ್ ನಂಬರ್ ಅಂತ ಮೆಸೇಜ್ ಬರೋ ಥರ ಮಾಡ್ತೀನಿ. ಇವಾಗ ಈ ಮೆಸೇಜನ್ನು ನೋಡಿಬಿಟ್ಟು ಯೂಸರ್ ಎಂಟರ್ ಮಾಡ್ತಾನೆ. ಬಟ್ ಇನ್ಪುಟ್ ಫಂಕ್ಷನ್ ಯಾವತ್ತೂ ಅದನ್ನು ಸ್ಟ್ರಿಂಗ್ ರೂಪದಲ್ಲಿ ತಗೊಳುತ್ತೆ. ಬಟ್ ನನಗೆ ಇದು ಇಂಟೀಜರಲ್ಲಿ ಬೇಕು ಅಂದರೆ ನಾನೇನು ಮಾಡ್ತೀನಿ, ಇದಕ್ಕೆ ರ್ಯಾಪ್ ಮಾಡಿಬಿಟ್ಟು ಇಲ್ಲಿಗೆ ಮುಂದೆ ಇಂಟೀಜರ್ ಅಂತ ಬರಿತೀನಿ. ಓಕೆ, ಈಗ ಇದು ಫಾರ್ಮ್ಯಾಟ್ ಇರೋದು ಸ್ಟ್ರಿಂಗಲ್ಲಿ, ಬಟ್ ನನಗೆ ಇಲ್ಲಿಂದ ಇದು ಇಂಟೀಜರಾಗಿ ಕನ್ವರ್ಟ್ ಆಗಿ ನನಗೆ ನಮ್ಮಲ್ಲಿ ಸ್ಟೋರ್ ಆಗುತ್ತೆ. ಇದು ನನ್ನ ಫಸ್ಟ್ ಲೈನ್ ಆಫ್ ದಿ ಕೋಡ್. ನೆಕ್ಸ್ಟ್ ನನಗೆ ಏನು ಬೇಕು? ಅಬ್ಸರ್ವ್ ಮಾಡಿ, ಎಲ್ಲ ನಂಬರ್ಗಳನ್ನ ನಾನು 1 ಇಂದ ಡಿವೈಡ್ ಮಾಡ್ತಾ ಬರಬೇಕಾಗುತ್ತೆ ಟಿಲ್ ಆ ನಂಬರ್ ಬರೋವರೆಗೂ. ಇದಕ್ಕೆ ನಾನೇನು ಮಾಡ್ತೀನಿ, ಒಂದು ವೇರಿಯೇಬಲ್ ತಗೋತೀನಿ ಐ ಅಂತ ಹೇಳಿ, ಇದರಲ್ಲಿ 1 ಸ್ಟೋರ್ ಮಾಡ್ತೀನಿ. ನೆಕ್ಸ್ಟ್ ಫ್ಯಾಕ್ಟರ್ ಬಂದರೆ ಅದನ್ನು ಕೌಂಟ್ ಮಾಡೋದಕ್ಕೆ ಒಂದು ವೇರಿಯೇಬಲ್ ಬೇಕಲ್ವಾ? ಸೊ ಅದನ್ನು ಮಾಡೋದಕ್ಕೆ ಕೌಂಟ್ ಅಂತ ಒಂದು ವೇರಿಯೇಬಲ್ ತಗೋತೀನಿ, ಇದರಲ್ಲಿ 0ವನ್ನು ಸ್ಟೋರ್ ಮಾಡ್ತೀನಿ. ಈಗ ಸಮ್ ಟೈಮ್ಸ್ ಅಲ್ಲಿ 1 ಯಾಕೆ ಬರೆದಿಲ್ಲ, 0 ಯಾಕೆ ತಗೊಂಡಿಲ್ಲ ಅಂತ ಕೇಳಬಹುದು. ಅವಾಗ ನೆನಪಿರಲಿ, ನನಗೆ ಇವಾಗ ಎಂಟರ್ ಯುವರ್ ನಂಬರ್ ಅಂತ ಕೊಟ್ಟವಾಗ 5 ಎಂಟರ್ ಮಾಡಿದ್ರು ಅನ್ಕೊಳ್ಳಿ. ನಾನು ಇವಾಗ ಇದನ್ನು 5 1 ಇಂದ ಸ್ಟಾರ್ಟ್ ಮಾಡಿ ಡಿವೈಡ್ ಮಾಡ್ತಾ ಹೋಗಬೇಕಾಗತ್ತೆ. 5 ಡಿವೈಡ್ ಬೈ 3 ಡಿವೈಡ್ ಬೈ 4 ಟಿಲ್ 5 ಬರೋವರೆಗೂ. ಇವಾಗ ನನಗೆ ರಿಮೈಂಡರಲ್ಲಿ ತೋರಿಸ್ತಾ ಇರೋದು ಐ ವ್ಯಾಲ್ಯೂ, ಮೇಲ್ಗಡೆ ತೋರಿಸ್ತಾ ಇರೋದು ನಮ್ ವ್ಯಾಲ್ಯೂ. ಈಗ ಅಲ್ಲಿ ಇನಿಷಿಯಲಿ 1 ತಗೊಳ್ಳೋ ಜಾಗದಲ್ಲಿ 0 ತಗೊಂಡ್ರೆ ಏನಾಗುತ್ತೆ? 5 ಡಿವೈಡ್ ಬೈ 0 ಬರುತ್ತೆ. ಇಟ್ ಈಸ್ ಇನ್ಫಿನಿಟಿ. ಇವಾಗ ನನಗೆ ಇದು ವ್ಯಾಲ್ಯೂ ಡಿಫೈನ್ ಮಾಡೋಕ್ಕಾಗಲ್ಲ ಆ್ಯಂಡ್ ಇದು ಎರರ್ ಬರುವಂಥ ಚಾನ್ಸಸ್ ಜಾಸ್ತಿ. ಅದಕ್ಕೆ ನಾನು ಅಲ್ಲಿ 1 ತಗೊಂಡಿದ್ದೀನಿ. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ರಿಮೆಂಬರ್. ನೆಕ್ಸ್ಟ್ ನನಗೆ ಇವಾಗ ಒಂದು ನಂಬರ್ ಕೊಟ್ಟರೆ ಅದನ್ನು 1 ಹಿಡ್ಕೊಂಡು ಸ್ಟಾರ್ಟ್ ಮಾಡಬೇಕು, ಡಿವೈಡ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ನೋಡಿ, ಈ ಸ್ಟೆಪ್ಸ್ ಈಚ್ ಟೈಮ್ ರಿಪೀಟ್ ಆಗ್ತಾ ಹೋಗ್ತಾ ಇದೆ. ನನಗೆ ರಿಪೀಟ್ ಆಗಿ ಮಾಡ್ತಿರೋಂಥ ಕೆಲಸಗಳನ್ನ ಒಂದು ಲೂಪಲ್ಲಿ ಹಾಕೋತೀನಿ. ಸೊ ಆ ಲೂಪ್ ಯಾವುದು? ವೈಲ್ ಲೂಪ್. ಈಗ ಅಬ್ಸರ್ವ್ ಮಾಡಿ, ಕಂಡೀಷನ್ ಕೊಡಬೇಕು. ಕಂಡೀಷನ್ಗೆ ಐ 1 ಇಂದ ಸ್ಟಾರ್ಟ್ ಆಗಬೇಕು, ಎಲ್ಲಿವರೆಗೂ ಹೋಗಬೇಕು? ಮ್ಯಾಕ್ಸಿಮಮ್ ಈ ನಮ್ಮಲ್ಲಿ ಏನಿದೆಯಲ್ಲ ಆ ವ್ಯಾಲ್ಯೂವರೆಗೂ ಹೋಗಬೇಕು. ಸೊ ಅದಕ್ಕೆ ಐ ಲೆಸ್ ದ್ಯಾನ್ ಈಕ್ವಲ್ ಟು ನಮ್ವರೆಗೂ ವ್ಯಾಲ್ಯೂವನ್ನು ತಗೋ ಅಂತ ಹೇಳ್ತಾ ಇದ್ದೀನಿ. ಸೊ ವೈಲಲ್ಲಿ ಈ ಕಂಡೀಷನ್ ಟ್ರೂ ಆದರೆ ನೆಕ್ಸ್ಟ್ ಕೆಲಸ ಏನು? ಫ್ಯಾಕ್ಟರ್ನ ಫೈಂಡ್ ಮಾಡೋದು. ಅಂದರೆ ನಂಬರ್ನ ಐ ಇಂದ ಡಿವೈಡ್ ಮಾಡ್ತಾ ಬರ್ತೀನಿ, ಅದರ ರಿಮೈಂಡರ್ 0 ಬರ್ತಿಲ್ಲ ಚೆಕ್ ಮಾಡಬೇಕಾಗತ್ತೆ. ಸೊ ನಾನಿವಾಗ ಈಫ್ ಅಂತ ಬರಿತೀನಿ, ನಮ್ ಅಂತ ಬರೆದು ಐ ಇಂದ ಡಿವೈಡ್ ಮಾಡಿ ನನಗೆ ರಿಮೈಂಡರ್ ಬೇಕು ಅಂದರೆ ಐ ವಿಲ್ ರೈಟ್ ಪರ್ಸೆಂಟೇಜ್. ಈಗ ಇದರ ಆನ್ಸರ್ ನಾನು 0ಗೆ ಕಂಪೇರ್ ಮಾಡ್ತೀನಿ. ಇನ್ ಕೇಸ್ ಇದು ಟ್ರೂ ಆದ್ರೆ ಅರ್ಥ ಏನು? ಇದು ನನಗೆ ಪ್ರಾಪರ್ ಫ್ಯಾಕ್ಟರ್ ಆಗಿ ನನಗೆ ರಿಮೈಂಡರ್ 0 ಕೊಡ್ತದೆ, ನನಗೆ ಇದನ್ನ ಕೌಂಟ್ ಮಾಡು ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ಕೌಂಟ್ ಅಲ್ಲಿ ಕೌಂಟ್ ಪ್ಲಸ್ 1 ಅಂತ ಬರಿತೀನಿ. ಕೌಂಟ್ ಆದ್ಮೇಲೆ ನನಗೆ ಐ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ಬೇಕಾಗತ್ತೆ. ಅದಕ್ಕೆ ಐ ಇಸ್ ಈಕ್ವಲ್ ಟು ಐ
ಪ್ಲಸ್ 1 ಅಂತ ಬರಿತೀನಿ. ಸೊ ಇದು ನಿಮಗೆ ಲೂಪ್ ಅಲ್ಲಿ ಫ್ಯಾಕ್ಟರ್ ನ ಫೈಂಡ್ ಮಾಡೋದಕ್ಕೆ ಇರುವಂತ ಕೋಡ್. ಲೂಪ್ ಕಂಪ್ಲೀಟ್ ಆದ್ಮೇಲೆ ಕೌಂಟ್ ಅಲ್ಲಿ ವ್ಯಾಲ್ಯೂಸ್ ಬಂದಿರುತ್ತೆ. ಈಗ ಕೌಂಟ್ ವ್ಯಾಲ್ಯೂ ಏನಾದ್ರು 2 ಗೆ ಈಕ್ವಲ್ ಆದ್ರೆ ಅದು ಪ್ರೈಮ್ ನಂಬರ್ ಅಂತ ಅರ್ಥ, ಇಲ್ಲ ಅಂದ್ರೆ ಅದು ನಾನ್ ಪ್ರೈಮ್ ಅಂತ ಅರ್ಥ. ಅದಕ್ಕೆ ನಾನು ಇಫ್ ಮತ್ತೆ ಎಲ್ಸ್ ಕಂಡೀಷನ್ ಅನ್ನ ಯೂಸ್ ಮಾಡ್ತೀನಿ. ಯಾವ ತರ? ಇಫ್ ಕೌಂಟ್ ಇಸ್ ಈಕ್ವಲ್ ಟು ಅಂದ್ರೆ 2 ಗೆ ಈಕ್ವಲ್ ಆದ್ರೆ ಇದರ ಅರ್ಥ ಏನು? ಇದು ಪ್ರೈಮ್ ನಂಬರ್ ಅಂತ ಅರ್ಥ. ಇಲ್ಲ ಅಂದ್ರೆ ಎಲ್ಸ್ ಇದು ನಾನ್ ಪ್ರೈಮ್ ನಂಬರ್ ಅಂತ ಅರ್ಥ. ಇಷ್ಟೇ. ನಾನು ಇವಾಗ ಈ ನಮ್ ಮತ್ತೆ ಆಯನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ದಿ ಕೋಡ್ ಫಾರ್ ಪ್ರೈಮ್ ನಂಬರ್ ಇನ್ ಪೈಥಾನ್. ಇವಾಗ ಇದರಲ್ಲಿ ಪ್ರೈಮ್ ಮತ್ತೆ ನಾನ್ ಪ್ರೈಮ್ ಎರಡು ನಂಬರ್ನ ಕೊಡೋಣ ಅಂಡ್ ಯಾವ ತರ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ ನೋಡೋಣ ಬನ್ನಿ. ಸೊ ನಂಗೆ ಕೋಡ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ, ಅದಕ್ಕೆ ಇದನ್ನ ಸ್ವಲ್ಪ ಇರೇಸ್ ಮಾಡ್ತೀನಿ. ಓಕೆ, ಸೊ ಇವಾಗ ಕೋಡ್ ನ ರನ್ ಮಾಡಿದ್ರೆ ಅನ್ಕೊಳ್ಳಿ, ನಿಮಗೆ ಎಂಟರ್ ಯುವರ್ ನಂಬರ್ ಅಂತ ಬರುತ್ತೆ. ಈ ಜಾಗದಲ್ಲಿ ನಾನು ವ್ಯಾಲ್ಯೂವನ್ನ ಕೊಡ್ತೀನಿ. ಮೊದಲಿಗೆ 5 ಅನ್ನ ಕೊಡೋಣ. ಸೊ 5 ಬೈ ಡಿಫಾಲ್ಟ್ ಆಗಿ ಇನ್ಪುಟ್ ಅಲ್ಲಿ ಸ್ಟ್ರಿಂಗ್ ಆಗಿ ಸ್ಟೋರ್ ಆಗಿರುತ್ತೆ. ಅದನ್ನ ಇಂಟಿಜರ್ ಕನ್ವರ್ಟ್ ಮಾಡಿ ನಮ್ಮಲ್ಲಿ ಸ್ಟೋರ್ ಮಾಡ್ತಾ ಇದೀನಿ. ಐ ಅಲ್ಲಿ 1 ಇದೆ, ಕೌಂಟ್ ಅಲ್ಲಿ 0 ಇದೆ. ಸೊ ನೆಕ್ಸ್ಟ್ ಇವಾಗ ಕೌಂಟ್ ಅಲ್ಲಿ ಇನಿಷಿಯಲಿ ಏನಿದೆ? ಕೌಂಟ್ ಅಲ್ಲಿ ಇನಿಷಿಯಲಿ 0 ಇದೆ, ಐ ಅಲ್ಲಿ ಇನಿಷಿಯಲಿ 1 ಇದೆ. ಈಗ ವೈಲ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ವೈಲ್ ಅಲ್ಲಿ ಐ ಅಲ್ಲಿ ಏನಿದೆ? ಐ ಅಲ್ಲಿ ಇನಿಷಿಯಲಿ 1 ಇದೆ, ಇಸ್ ಈಕ್ವಲ್ ಟು ನಮ್ಮಲ್ಲಿ ಏನಿದೆ? ನಮ್ಮಲ್ಲಿ 5 ಇದೆ. 1 ಲೆಸ್ ದನ್ ಈಕ್ವಲ್ ಟು 5. ಟ್ರೂ ರೈಟ್? ಎಸ್, ಇಟ್ ಈಸ್ ಟ್ರೂ. ಟ್ರೂ ಆದ್ರೆ ನನಗೆ ವೈಲ್ ಲೂಪ್ ಒಳಗಡೆ ಎಂಟ್ರಿ ಸಿಗುತ್ತೆ. ನೆಕ್ಸ್ಟ್ ಈಫ್ ಎಕ್ಸಿಕ್ಯೂಟ್ ಆಗುತ್ತೆ. ಈಫ್ ಅಲ್ಲಿ ಏನಿದೆ? ನಮ್ ಪರ್ಸೆಂಟೇಜ್ ಬೈ ಐ ಇದೆ, ನಮ್ಮಲ್ಲಿ ಏನಿದೆ? 5 ಇದೆ. ಪರ್ಸೆಂಟೇಜ್ ಬೈ ಐ ಅಲ್ಲಿ ಏನಿದೆ? ಐ ಅಲ್ಲಿ 1 ಇದೆ. 1 ಅನ್ನ 5 ಇಂದ ಡಿವೈಡ್ ಮಾಡಿ ರಿಮೈಂಡರ್ 0 ಗೆ ಈಕ್ವಲ್ ಇದೆ ಅಂತ ಚೆಕ್ ಮಾಡಿ ಅಂತ ಹೇಳ್ತಾ ಇದೆ. ಇವಾಗ ನಾನು 1 ಡಿವೈಡ್ ಬೈ 5 ಮಾಡಿದ್ರೆ 1 5 5 ನಿಮಗೆ ರಿಮೈಂಡರ್ 0 ಬಂತು. ಎಸ್, 0 is equal to 0, ಟ್ರೂ. ಹಾಗಿದ್ರೆ 1 is a factor of 5. ಹಾಗಿದ್ರೆ ಅದನ್ನ ಕೌಂಟ್ ಅಲ್ಲಿ ಆಡ್ ಮಾಡು ಅಂತ ಹೇಳ್ತಾ ಇದೀನಿ. ಸೊ ಇವಾಗ ಕೌಂಟ್ ಅಲ್ಲಿ ಇನಿಷಿಯಲಿ 0 ಇತ್ತು, ಇವಾಗ 1 ಆಡ್ ಆಯ್ತು. ಸೊ ಆನ್ಸರ್ ವಿಲ್ ಬಿ ಹಿಯರ್ ಕೌಂಟ್ ಅಲ್ಲಿ 1 ಬರುತ್ತೆ. ನೆಕ್ಸ್ಟ್ ಐ ಅಲ್ಲಿ ಕೂಡ ಒಂದು ವ್ಯಾಲ್ಯೂ ಆಡ್ ಆಗುತ್ತೆ. ಇನಿಷಿಯಲಿ 1 ಇತ್ತು, ಇವಾಗ ಇದು 2 ಆಗುತ್ತೆ. ಅಗೇನ್ ದ ಲೂಪ್ ವಿಲ್ ಕಮ್ ಬ್ಯಾಕ್ ಅಂಡ್ ಎಕ್ಸಿಕ್ಯೂಟ್. ಇವಾಗ 2 is less than equal to 5. ಅಗೇನ್ ಇದು ಟ್ರೂ ಆಗುತ್ತೆ. ಮತ್ತೆ ಒಳಗಡೆ ಕಂಪ್ಯಾರಿಸನ್ ಆಗಬೇಕು. ಅಗೇನ್ 5% ಬೈ 2. ಈಗ 2 ಅನ್ನ ಡಿವೈಡ್ ಮಾಡಿದ್ರೆ ಅನ್ಕೊಳ್ಳಿ, 2 2 4, ನನಗೆ ರಿಮೈಂಡರ್ 1 ಬಂತು. ಈಗ 1 ಈಸ್ ನಾಟ್ ಈಕ್ವಲ್ ಟು 0, ಇದು ಫಾಲ್ಸ್ ಆಯ್ತು. ಹಾಗಿದ್ರೆ ಒಳಗಡೆ ಎಂಟ್ರಿ ಸಿಗಲ್ಲ, ಕೌಂಟ್ ಅಪ್ಡೇಟ್ ಆಗಲ್ಲ. ಸೊ ಕೌಂಟ್ ಅಲ್ಲಿ ನೆಕ್ಸ್ಟ್ 1 ಇರುತ್ತೆ, ಬಟ್ ಐ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಐ ಅಲ್ಲಿ 3 ಆಗುತ್ತೆ. ನೆಕ್ಸ್ಟ್ ಮತ್ತೆ ಲೂಪ್ ಬರುತ್ತೆ. 3 ಲೆಸ್ ದನ್ 5. ಅಗೇನ್ ಇಟ್ ಈಸ್ ಟ್ರೂ. ಟ್ರೂ ಆದ್ರೆ ಒಳಗಡೆ ಎಂಟ್ರಿ ಸಿಗುತ್ತೆ. ಅಗೇನ್ ಇವಾಗ 5% ಬೈ 3 ಆಗುತ್ತೆ. ಮತ್ತೆ 3 1 3 ಮತ್ತೆ 2 ಬಂತು. ಅಗೇನ್ ನಾನ್ ಜೀರೋ ನಂಬರ್. 2 ಈಸ್ ನಾಟ್ ಈಕ್ವಲ್ ಟು 0. ಮತ್ತೆ ಕೌಂಟ್ ಅಲ್ಲಿ ಅಪ್ಡೇಟ್ ಆಗಲ್ಲ. ಕೌಂಟ್ ಅಲ್ಲಿ ಅಗೇನ್ 1 ಇರುತ್ತೆ. ನೆಕ್ಸ್ಟ್ ಐ ಇನ್ಕ್ರೀಸ್ ಆಗುತ್ತೆ. ಐ ಬಿಕಮ್ಸ್ 4. ಮತ್ತೆ ವಾಪಸ್ ಬರುತ್ತೆ 4 ಲೆಸ್ ದನ್ 5. ಅಗೇನ್ ಸೇಮ್ ಗೈಸ್, 5% 4 ಮಾಡಿದಾಗಲೂ ನಿಮಗೆ ರಿಮೈಂಡರ್ 1 ಬರುತ್ತೆ. ಮತ್ತೆ 1 ಈಸ್ ನಾಟ್ ಈಕ್ವಲ್ ಟು 0. ಮತ್ತೆ ಒಳಗಡೆ ಕೌಂಟ್ ಅಲ್ಲಿ ಅಪ್ಡೇಟ್ ಆಗಲ್ಲ. ಮತ್ತೆ ಕೌಂಟ್ ಅಲ್ಲಿ ಅಗೇನ್ 1 ಇರುತ್ತೆ, ಬಟ್ ಐ ವಿಲ್ ಬಿಕಮ್ 5. ಈಗ ವಾಪಸ್ ಅಗೇನ್ 5 ಈಸ್ ಲೆಸ್ ದನ್ ಈಕ್ವಲ್ ಟು 5. ಅಗೇನ್ ಇದು ಟ್ರೂ ಆಗುತ್ತೆ. ಈಗ 5% 5 ಮಾಡಿದಾಗ ನಿಮಗೆ ರಿಮೈಂಡರ್ 0 ಬರುತ್ತೆ. ನಾವು ಇವಾಗ ಕೌಂಟ್ ಅಲ್ಲಿ ಮತ್ತೆ ಅಪ್ಡೇಟ್ ಆಗುತ್ತೆ. ಕೌಂಟ್ ಅಲ್ಲಿ ಇವಾಗ ವಾಪಸ್ ಏನಾಗುತ್ತೆ? 2 ಆಗುತ್ತೆ. ಅಂಡ್ ಐ ಅಲ್ಲಿ ಇನ್ಕ್ರೀಸ್ ಆಗಿ 6 ಆಗುತ್ತೆ. ಮತ್ತೆ ವಾಪಸ್ ಲೂಪ್ ಬರುತ್ತೆ. 6 ಲೆಸ್ ದನ್ ಈಕ್ವಲ್ ಟು 5. 6 ಲೆಸ್ ದೆನ್ 5 ಫಾಲ್ಸ್ ಆಗುತ್ತೆ. ಯಾಕಂದ್ರೆ ನೋಡಿ, ಇದು ನಮ್ ಆಗಿತ್ತು, ಇದು ಐ ಆಗಿತ್ತು. ಐ ಯಾವತ್ತು ನಮ್ಮನ್ನ ಕ್ರಾಸ್ ಮಾಡಬಾರ್ದು, ಬಟ್ ಇಲ್ಲಿ ಏನಾಗುತ್ತೆ? ಲೂಪ್ ಅಲ್ಲಿ ಕ್ರಾಸ್ ಮಾಡುದು. ಅದಕ್ಕೆ ನಾನು ಇಲ್ಲಿಂದ ಸ್ಟಾಪ್ ಮಾಡಿದೆ ಎಕ್ಸಿಕ್ಯೂಟ್ ಮಾಡೋದು. ಈಗ ಲೂಪ್ ಕೆಲಸ ಮುಗೀತು. ಕೌಂಟ್ ಅಲ್ಲಿ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಈಫ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈಫ್ ಅಲ್ಲಿ ನೋಡಿ, ಕೌಂಟ್ ಅಲ್ಲಿ 2 ಇದೆಯಾ? ಇದ್ರೆ ಹೇಳು, ನಾನು ಪ್ರೈಮ್ ಅಂತ ಪ್ರಿಂಟ್ ಮಾಡ್ತೀನಿ, ಅಂದ್ರೆ ನಾನ್ ಪ್ರೈಮ್ ಅಂತ ಪ್ರಿಂಟ್ ಮಾಡ್ತೀನಿ. ಸೊ ಇವಾಗ ಕೌಂಟ್ ಅಲ್ಲಿ ಎಂಡ್ ಆಫ್ ದಿ ಆಲ್ ಲೂಪ್ಸ್ ಇವಾಗ ನನಗೆ 2 ಇದೆ. ಸೊ ಕೌಂಟ್ ಅಲ್ಲಿ 2 is equal to 2 ಟ್ರೂ ಆಗುತ್ತೆ. ಅಂಡ್ ಇದು ಪ್ರೈಮ್ ನಂಬರ್ ಅಂತ ಪ್ರಿಂಟ್ ಆಗುತ್ತೆ. ಸೊ ದಿಸ್ ಇಸ್ ದಿ ಫ್ಲೋ ಗೈಸ್. ಸೊ ಇದು ಪ್ರೈಮ್ ನಂಬರ್ ಆಯ್ತು. ಇವಾಗ ನಾನ್ ಪ್ರೈಮ್ ತಗೊಂಡು ಚೆಕ್ ಮಾಡೋಣ ಬನ್ನಿ. ಸೊ ಲೆಟ್ ಅಸ್ ಸಿ ಫಾರ್ ನಾನ್ ಪ್ರೈಮ್. ಇವಾಗ ನಂಬರ್ ಎಂಟರ್ ಮಾಡುವಾಗ 4 ಎಂಟರ್ ಮಾಡಿದ್ರು ಅನ್ಕೊಳ್ಳಿ. 4 converted into integer and store into number. Now I is 1, count is 0. While loop ಅಲ್ಲಿ first condition is ನಮ್ಮಲ್ಲಿ 4 ಇದೆ. ಸೊ ನಾವು 4 4 4 4 ಹೋಗಿ ಬರಬೇಕು. 4/5 ಬಂದಾಗ ನನಗೆ ಲೂಪ್ ಎಕ್ಸಿಕ್ಯೂಟ್ ಆಗೋದು ಸ್ಟಾಪ್ ಆಗಬೇಕು. ಓಕೆ, ನಾವು ಕಂಡೀಷನ್ ಇಸ್ ಟ್ರೂ.
again now compare 4% by I is how much? I is 1. Now the remainder will 0. Yes, 1 fully divide ಆಗಿ ನಮಗೆ remainder 0 ಬರುತ್ತೆ. Now condition is true. Condition true ಆಗಿದೆ. Count ಅಲ್ಲಿ ಒಂದು ವ್ಯಾಲ್ಯೂ ಆಡ್ ಆಗುತ್ತೆ. Now count is become 1. I increased to 2. Now again come back. 2 is less than equal to 4. Yes, it is true. Now again do the modulus operation, that is 4% by 2 is equal to 0. Yes, it also perfectly divides. Now condition true ಆಯಿತು ಮತ್ತೆ ಕೌಂಟ್ ಅಲ್ಲಿ ಒಂದು ಜಾಸ್ತಿ ಆಯಿತು. Now it is 2. I ಅಲ್ಲೂ ಜಾಸ್ತಿ ಆಯಿತು. Now loop comes back for 3. 4% by 3. ಇವಾಗ ಇದು ಪರ್ಫೆಕ್ಟ್ಲಿ ಡಿವೈಡ್ ಆಗಲ್ಲ. ರಿಮೈಂಡರ್ ಅಲ್ಲಿ ನನಗೆ 1 ಬರುತ್ತೆ. ಈಗ 1 ಈಸ್ ನಾಟ್ ಈಕ್ವಲ್ ಟು 0 ಕಂಡೀಷನ್ ಫೇಲ್ ಆಯಿತು. ಕೌಂಟ್ ಅಲ್ಲಿ ಯಾವುದೇ ವ್ಯಾಲ್ಯೂ ಅಪ್ಡೇಟ್ ಆಗಲ್ಲ. ಇಟ್ ವಿಲ್ ಬಿಕಮ್ 2 ಓನ್ಲಿ. ಇವಾಗ ಐ ಅಲ್ಲಿ ಇನ್ಕ್ರೀಸ್ ಆಗಿ ಇಟ್ ಬಿಕಮ್ 4. ಅಗೇನ್ ಕಮ್ ಬ್ಯಾಕ್ 4 ಲೆಸ್ ದನ್ ಈಕ್ವಲ್ ಟು 4. ದ ಕಂಡೀಷನ್ ಇಸ್ ಟ್ರೂ. 4% 4 ಮಾಡಿದಾಗ ನಮಗೆ ರಿಮೈಂಡರ್ 0 ಬರುತ್ತೆ. ಬಿಕಾಸ್ 4 1 4 ರಿಮೈಂಡರ್ ನಮಗೆ 0 ಬಂತು. ಸೊ ಇವಾಗ ಮತ್ತೆ ಕೌಂಟ್ ಅಲ್ಲಿ ಆಡ್ ಆಗುತ್ತೆ. ಕೌಂಟ್ ಇಸ್ ಬಿಕಮ್ 3. ಮತ್ತೆ ಲೂಪ್ ಅಲ್ಲಿ ಒಂದು ಜಾಸ್ತಿ ಆಗುತ್ತೆ, 5 ಬರುತ್ತೆ. ಸೊ ನಾವು 5 ಇಸ್ ಲೆಸ್ ದನ್ ಈಕ್ವಲ್ ಟು 4. ಈಗ ಕಂಡೀಷನ್ ಫೇಲ್ ಆಗುತ್ತೆ ಬಿಕಾಸ್ ಇಟ್ ಹ್ಯಾಸ್ ಕ್ರಾಸ್ಡ್ ದ ಲಿಮಿಟ್. ನಾವು ವೈಲ್ ಲೂಪ್ ಕೋಡ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ಇಫ್ ಮತ್ತೆ ಎಲ್ಸ್ ಎಕ್ಸಿಕ್ಯೂಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಕೌಂಟ್ ಅಲ್ಲಿ ಇರುವಂತ ವ್ಯಾಲ್ಯೂ 3 ಆ್ಯಂಡ್ ಕಂಪೇರ್ ಮಾಡ್ತಿರೋದು 2ಗೆ. ಈಗ ನಮಗೆ ಈ ಕಂಡೀಷನ್ ಫಾಲ್ಸ್ ಆಗುತ್ತೆ ಆ್ಯಂಡ್ ಇಫ್ ಎಕ್ಸಿಕ್ಯೂಟ್ ಆಗಲ್ಲ, ಎಲ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಇಟ್ ವಿಲ್ ಪ್ರಿಂಟ್ ಇಟ್ಸ್ ಅ ನಾನ್ ಪ್ರೈಮ್ ನಂಬರ್. ಗೈಸ್ ಇವಾಗ ಅದೇ ಕೋಡ್ ಅನ್ನ ಬರ್ದಿದ್ದೀನಿ, ಏನು ಚೇಂಜಸ್ ಇಲ್ಲ. ಓಕೆ, ಮೊದಲಿಗೆ ಎಂಟ್ರಿವರ್ ನಂಬರ್ ಅಂತ ಕೇಳುತ್ತೆ. ಕೊಟ್ಟಂತ ನಂಬರ್ ಸ್ಟ್ರಿಂಗ್ ಅಲ್ಲಿ ಇರುತ್ತೆ, ಅದನ್ನ ಇಂಟೀಜರ್ ಕನ್ವರ್ಟ್ ಮಾಡಿ ನಮಗೆ ಕೊಡುತ್ತೆ. ನೆಕ್ಸ್ಟ್ ವೈಲ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಆಮೇಲೆ ಕೌಂಟ್ ಅಲ್ಲಿ 2ಗೆ ಈಕ್ವಲ್ ಇದ್ರೆ ಪ್ರೈಮ್ ಪ್ರಿಂಟ್ ಆಗುತ್ತೆ, ಇಲ್ಲಾಂದ್ರೆ ನಾಟ್ ಅ ಪ್ರೈಮ್ ಅಂತ ಪ್ರಿಂಟ್ ಆಗುತ್ತೆ. ಲೆಟ್ ಅಸ್ ರನ್ ದಿಸ್. ಗೈಸ್ ಎಂಟರ್ ಯುವರ್ ನಂಬರ್ ಅಂತ ಕೇಳ್ತಾ ಇದೆ. ನಾನು ಇವಾಗ 5 ಅನ್ನ ಕೊಡ್ತೀನಿ. ಈಗ ಎಂಟರ್ ಮಾಡಿದ್ರೆ ನಂಗೆ ಇದು ಪ್ರೈಮ್ ನಂಬರ್ ಅಂತ ಬರಬೇಕು. ಗೈಸ್ ಇಟ್ಸ್ ಅ ಪ್ರೈಮ್ ನಂಬರ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಇವಾಗ ನಾನು ಇದೇ ಜಾಗದಲ್ಲಿ 7 ಕೊಡ್ತೀನಿ. ಅಂಡ್ ಇಫ್ ಐ ಎಂಟರ್, ಸಾರಿ ಗೈಸ್, ಆಕ್ಚುಲಿ ನಾನು ವಾಪಸ್ ಮತ್ತೊಮ್ಮೆ ರನ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇವಾಗ ಇದೇ ಜಾಗದಲ್ಲಿ 7 ಕೊಟ್ಟು ವಾಪಸ್ ಎಂಟರ್ ಮಾಡ್ತೀನಿ. ಇಟ್ಸ್ ಅ ಪ್ರೈಮ್ ನಂಬರ್ ಅಂತ ಬರ್ತದೆ. ಅಗೇನ್ ನಾನು ಮತ್ತೆ ನಾನ್ ಪ್ರೈಮ್ ನಂಬರ್ಗೆ ಚೆಕ್ ಮಾಡೋಣ. ಸೊ ಇವಾಗ ವಾಪಸ್ ರನ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿಗೆ 6 ಅಂತ ಬರಿತೀನಿ. ಈಗ ಎಂಟರ್ ಮಾಡಿದ್ರೆ ನೋಡಿ ಇಟ್ಸ್ ನಾಟ್ ಅ ಪ್ರೈಮ್ ನಂಬರ್ ಅಂತ ಬರ್ತಾ ಇದೆ. ಓಕೆ, ಸೊ ಗೈಸ್ ದಿಸ್ ಈಸ್ ಆಲ್ ಅಬೌಟ್ ಪ್ರೈಮ್ ನಂಬರ್ ಇನ್ ಪೈಥಾನ್. ಇದನ್ನು ನಿಮಗೆ ಲ್ಯಾಬಲ್ಲೇ ಕೇಳಿ ಅಥವಾ ಯಾವುದೊಂದು ಇಂಟರ್ವ್ಯೂಲ್ಲಿ ಕೇಳಿದ್ರು ಈ ಥರ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಮೋರ್ ದ್ಯಾನ್ ಇನಫ್. ಓಕೆ, ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಫ್ರೀ ಇದ್ದಾಗ ಆನ್ಸರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು, ಅರ್ಥ ಆಗ್ತಿದೆಯಾ ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕನ್ನಡದಲ್ಲೇ ಕೋಡಿಂಗನ್ನು ಕಲಿಬೇಕು ಅಂದ್ರೆ ವಿಡಿಯೋನ ಶೇರ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋಲಿ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.